ಕ್ರಿಸ್ತನಲ್ಲಿ ಪ್ರಿಯರಾದ ದೇವಚಂದ್ರೆ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದನೆಗಳನ್ನು ಸಲ್ಲಿಸುತ್ತೇವೆ. ಪ್ರಿಯರಾದ ದೇವಚಂದ್ರೆ, ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ವಿಶೇಷವಾಗಿ ಯೇಸು ಕ್ರಿಸ್ತನ ಶ್ರಮೆಯನ್ನು ಕುರಿತದ್ದಾಗಿ, ಆತನ ಪಾಠಗಳ ಕುರಿತದ್ದಾಗಿ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ದೇವರ ನಾಮ ಮಹಿಮೆ ಪಡಲಿ. ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ದೇವರ ವಚನದಲ್ಲಿ ನಾವು ನೋಡ್ತೀವಿ. ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ನಾವು ನೋಡುವಾಗ ದೇವರ ವಚನ ಈ ರೀತಿ ಹೇಳ್ತದೆ. ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 27:46 ವಾಕ್ಯದಲ್ಲಿ, ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮ ಸಬಕ್ತಾಮಿ ಎಂದರೆ, ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂದು ಮಹಾಶಬ್ದದಿಂದ ಕೂಗಿದನು. ಅಲ್ಲಿ ನಿಂತಿರುವಲ್ಲಿ ಕೆಲವರು ಅದನ್ನು ಕೇಳಿ, ಇವನು ಎಲಿಯನನ್ನು ಕರೆಯುತ್ತಾನೆ ಎಂದರು. ಹೌದು ಪ್ರಿಯ ದೇವಚಂದ್ರೆ, ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ದೇವರೇ ಯಾಕೆ ನಿನ್ನ ಕೈ ಬಿಟ್ಟಿದ್ದಿ. ಈ ದಿನದಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಕಾಲದಲ್ಲಿ ಗ್ರೀಕ್ ಭಾಷೆ ಮತ್ತು ಅರಾಮಿಕ್ ಭಾಷೆ, ಇಬ್ರಿಯ ಭಾಷೆ ಅಧಿಕವಾಗಿ ಮಾತನಾಡುವಂತಹ ಭಾಷೆಯಾಗಿದೆ. ಆದರೆ ಯೇಸು ಕ್ರಿಸ್ತನು ಮಾತನಾಡುವ ಭಾಷೆ ಏನೆಂದರೆ ಅರಾಮಿಕ್ ಭಾಷೆಯಲ್ಲಿ ಅಧಿಕವಾಗಿ ದೇವರು ಮಾತನಾಡ್ತಾರೆ. ಏಕೆಂದರೆ ಅದು ಸ್ವಂತವಾದ ಭಾಷೆಯಾಗಿರುವುದರಿಂದ ಯೇಸುವಿನ ತಂದೆಯ ಬಳಿಯಲ್ಲಿ ಬೇಡ್ತಾ ಇದ್ದಾರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ. ಯಾಕೆ ಈ ಮಾತನ್ನು ಹೇಳ್ತಾರೆ ಎಂಬುದಾಗಿ ನಾವು ನೋಡುವಾಗ, ಯೇಸು ಕ್ರಿಸ್ತನು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಈತ ನನಗೆ ಪ್ರಿಯನಾದ ಮಗನು ಎಂಬುದಾಗಿ 3 ಸಾರಿ ಹೇಳ್ತಾರೆ. ಅದೇ ಪ್ರಕಾರ ಅದ್ಭುತಗಳು ಮಾಡುವಾಗ, ದೇವರು ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುವಾಗ ದೇವರವ್ರ ಜೊತೆಯಲ್ಲಿದ್ದರು. ಸತ್ತೋರನ್ನು ಬದುಕಿಸುವಾಗ ದೇವರ ಜೊತೆಯಲ್ಲಿದ್ದರು. ಆದರೆ ಶಿಲುಬೆಯಲ್ಲಿ 2 ಕೈ ಕಾಲಿಗೆ ಮೊಳೆ ಹೊಡೆಯುವಾಗಲೂ ಯೇಸು ತಂದೆಯಾದ ದೇವರು ಇದ್ದರು. ಆದರೆ ಅದೆಲ್ಲ ನೋವು ಇದ್ದರೂ ಎಲ್ಲವನ್ನೂ ಸಹಿಸಿಕೊಂಡ್ರು. ಆದರೆ ಒಂದು ಮಾತ್ರ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಯೇಸು ಕ್ರಿಸ್ತನು ತಂದೆಯಾದ ದೇವರು ಯೆಹೋವನು 3 ಗಂಟೆಯವರೆಗೂ ಕತ್ತಲೆ ಆವರಿಸಿತು. 1 ಕ್ಷಣ ಅಲ್ಲ, 2 ನಿಮಿಷ ಅಲ್ಲ, 5 ನಿಮಿಷ ಅಲ್ಲ, 1 ತಾಸಲ್ಲ, ಒಟ್ಟು 3 ತಾಸುಗಳು ಯೇಸು ಕ್ರಿಸ್ತನ ತಂದೆಯಾದ ಯೆಹೋವನು ಏನು ಮಾಡ್ತಾರೆ, ಅಗಲಿ ಹೋಗ್ತಾರೆ, ಮುಖ ಮುಚ್ಚಿಕೊಳ್ತಾರೆ, ನೋಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇಡೀ ಲೋಕದ ಜನರ ಪಾಪವನ್ನು ಯೇಸು ಹೊತ್ತುಕೊಂಡರು. ಯೇಸು ಕ್ರಿಸ್ತನು ಪರಿಶುದ್ಧ ದೇವರು, ಆದರೆ ನಮ್ಮೆಲ್ಲರ ಪಾಪಕ್ಕಾಗಿ ಅವರು ಶಿಲುಬೆಯಲ್ಲಿ ಎಲ್ಲವನ್ನು ಹೊತ್ತುಕೊಂಡರು. ಪಾಪವನ್ನು ಅವರಲ್ಲಿತ್ತು. ಆದರೆ ತಂದೆಯಾದವರು ಪಾಪ ಇರುವಂಥವ್ರನ್ನ ನೋಡುವುದಕ್ಕೆ ಇಷ್ಟಪಡುವುದಿಲ್ಲ. ಈ ದಿನದಲ್ಲಿ ಪ್ರಿಯರಾದ ದೇವಚಂದ್ರೆ, ನಮ್ಮಲ್ಲಿ ಪಾಪ ಇದ್ದರೆ ದೇವರು ನಮ್ಮನ್ನು ಕೈ ಬಿಡುತ್ತಾರೆ. ನಮ್ಮಲ್ಲಿ ಶಾಪ ಇದ್ದರೆ ದೇವರು ನಮ್ಮನ್ನು ಕೈ ಬಿಡುತ್ತಾರೆ. ನಮ್ಮಲ್ಲಿ ಅಪರಾಧ ಇದ್ದರೆ ದೇವರು ನಮ್ಮನ್ನು ಕೈ ಬಿಡುತ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪ್ರಿಯ ದೇವಚಂದ್ರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಎಂಬುದಾಗಿ ಈ ಅದ್ಭುತವಾದಂತಹ ನುಡಿ. ದೇವರಿಗೆ ಸ್ತೋತ್ರ. ಈ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅದ್ಭುತವಾದ ವಾಕ್ಯ. ಯಾಕೆಂದರೆ ಈ ಲೋಕದಲ್ಲಿ ಯಾರು ಕೈ ಬಿಟ್ಟರೂ ಪರವಾಗಿಲ್ಲ, ಆದರೆ ದೇವರೇ ಕೈ ಬಿಟ್ಟರೆ ನಮ್ಮ ಸ್ಥಿತಿ ಏನಾಗ್ಬೋದು. ಈ ಲೋಕದಲ್ಲಿ ಅನೇಕರು ಹೇಳ್ತಾರೆ, ಬಂಧುಗಳು ಕೈ ಬಿಟ್ಟರು, ನೆಂಟರುಗಳು ಕೈ ಬಿಟ್ಟರು, ಅನೇಕ ಸ್ನೇಹಿತರು ಕೈ ಬಿಟ್ಟರು ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನ ತಂದೆಯಾದ ಯೆಹೋವನು ಕೈ ಬಿಡಲ್ಪಟ್ಟ ಪರಿಸ್ಥಿತಿ ಬಂದಾಗ ಯೇಸುಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ನಿಜವಾಗಿಯೂ ಮಹಾಧ್ವನಿಯಿಂದ, ಗಟ್ಟಿಯಾದ ಶಬ್ದದಿಂದ ಹೇಳ್ತಾ ಇದ್ದಾರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಎಂಬುದಾಗಿ ಹೇಳುವ ಮೂಲಕವಾಗಿ ಅವರ ಹೃದಯದಲ್ಲಿರುವ ನೋವನ್ನು ಹೇಳ್ತಾ ಇದ್ದಾರೆ. ಹೌದು ಪ್ರಿಯ ದೇವಚಂದ್ರೆ, ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ಅವನ ಜೀವಿತವನ್ನು ನಾವು ನೋಡುವಾಗ ಅವನ ಜೀವಿತದಲ್ಲಿ ದೇವರು ಹೇಳ್ತಾರೆ,
ನೀನು ಶುದ್ಧವಾಗಿರಬೇಕು, ನಿನ್ನಲ್ಲಿ ಯಾವ ದೋಷ ಇರಬಾರದು ಎಂಬುದಾಗಿ ಆದಿಕಾಂಡದಲ್ಲಿ ನಾವು ನೋಡ್ತೀವಿ. ಆದಾಮ ಅವಳಲ್ಲಿ ನಾವು ನೋಡುವಾಗ ಅವರು ಪಾಪ ಮಾಡುವ ಮೂಲಕ ಅವರೇನು ಮಾಡಿ ದೇವರನ್ನು ಕಳೆದುಕೊಂಡರು. ಒಬ್ಬರಿಂದ ಇಡೀ ಲೋಕಕ್ಕೆ ಯಾವ ರೀತಿಯಾಗಿ ಪಾಪ ಹರಡಿಕೊಂಡಿತೋ, ಆದರೆ ಯೇಸು ಕ್ರಿಸ್ತನ ಮೂಲಕ ಎಲ್ಲರಿಗೂ ಬಿಡುಗಡೆ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರಾದ ದೇವಜನರೇ, ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ದೇವರ ವಚನ ಹೇಳ್ತದೆ ಸ್ಪಷ್ಟವಾಗಿ. ನಮ್ಮ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ರೀತಿಯಲ್ಲಿ ಪಾಪ ಮಾಡಿದಾಗ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ದೋಷಗಳಿದ್ದರೆ, ಅಪರಾಧಗಳಿದ್ದರೆ ನಮ್ಮ ಜೀವಿತದಲ್ಲಿ ದೇವರು ವಾಸ ಮಾಡೋಕ್ಕೆ ಸಾಧ್ಯವಿಲ್ಲ. ಒಬ್ಬರು ತಪ್ಪು ಮಾಡಿದಾಗ ಅವರ ಕುಟುಂಬಕ್ಕೆ ಶಾಪ ಕಷ್ಟಗಳು ಬರ್ತವೆ. ಯೋನನನ್ನು ನೋಡ್ರಿ, ಅವನು ದೇವರು ಹೇಳಿದ ಮಾತನ್ನು ಮೀರಿ ಅವನು ಬೇರೆ ನೆನವೆಗೆ ಹೋಗುವಂಥ ದೇವರು ಹೇಳಿದ್ರು. ಆದರೆ ಇವನು ತಾರ್ಷೀಷ್ಗೆ ಹೋದಾಗ ಹಡಗಲ್ಲಿ ಬಚ್ಚಿಟ್ಕೊಂಡು ಕೆಳಗಡೆ ಮಲಗಿದ್ದ. ಆದರೆ ದೇವರು ಬಿರುಗಾಳಿಯನ್ನು ಉಂಟು ಮಾಡಿದ್ರು. ಆ ಬಿರುಗಾಳಿಯ ಮೂಲಕ ಹಡಗಲ್ಲಿ ಇರೋರಿಗೆಲ್ಲರಿಗೂ ತೊಂದರೆ ಆಯಿತು. ಹೌದು ಪ್ರಿಯ ದೇವಜನರೇ, ಪಾಪ ನಿನ್ನಲ್ಲಿರುವುದಾದರೆ ನಿನಗೆ ಮಾತ್ರ ಸಮಸ್ಯೆ ಅಲ್ಲ, ನಿಮ್ಮ ಮನೆಯಲ್ಲಿರೋರಿಗೆಲ್ಲರಿಗೂ ಸಮಸ್ಯೆ, ನಿನ್ನ ಕುಟುಂಬದಲ್ಲಿ ಇರೋರಿಗೆಲ್ಲರಿಗೂ ಸಮಸ್ಯೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಹೌದು ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟು. ಹೌದು ಪ್ರಿಯರಾದ ದೇವಜನರೇ, ಇವತ್ತು ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೂ ನಿಮಗೂ ದೇವರು ಅದ್ಭುತವಾದ ದೇವರ ನುಡಿ ಏನಂದರೆ, ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಕೈ ಬಿಡಬಾರದು ಅಂದರೆ ನಾವು ಪರಿಶುದ್ಧವಾಗಿರಬೇಕು, ನಾವು ದೇವರ ಭಯಭಕ್ತಿಯುಳ್ಳವರಾಗಿರಬೇಕು, ನಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು, ನಮ್ಮ ದ್ರೋಹಗಳನ್ನು ಬಿಟ್ಟು ಬಿಡಬೇಕು, ನಮ್ಮ ಅಪರಾಧಗಳನ್ನು ಬಿಟ್ಟು ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಇಬ್ರಿಯನು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡುವಾಗ ಆ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಆ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ಕ್ರಿಸ್ತನು ತಾನು ಭೂಲೋಕದಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನು ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೌದು ಪ್ರಿಯರೇ, ಈ ಲೋಕದ ಶರೀರದಲ್ಲಿ ಯೇಸು ಸ್ವಾಮಿ ಇರುವಾಗ ಅವರಿಗೆ ಬೇಕಾಗಿದ್ದು ಆ ಶರೀರದಲ್ಲಿ ಇರುವಂಥ ಪಾಪದಿಂದ ಬಿಡಿಸಿ, ಪಾಪದ ಆ ಮರಣದಿಂದ ಬಿಡಿಸಿ ಕಾಪಾಡುವುದಕ್ಕೆ ಶಕ್ತನು ಯಾರಂದರೆ ದೇವರು ಮಾತ್ರವೇ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಕ್ಕಾಗೋದಿಲ್ಲ ಪ್ರಿಯರಾದವರೇ. ನಮ್ಮ ಮರಣದಿಂದ, ನಮ್ಮ ಕೇಡುಗಳಿಂದ, ನಮಗೆ ಬರುವಂಥ ಶಿಕ್ಷೆಯಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಒಂದೇ ಮಾರ್ಗ, ಅದು ಯೇಸುವಿನ ಮಾರ್ಗ. ಯೇಸು ಕ್ರಿಸ್ತನು ಹೌದು ನಮ್ಮೆಲ್ಲರನ್ನು ಬಿಡುಗಡೆ ಮಾಡುವುದಕ್ಕೆ ಅವರು ಈ ಲೋಕಕ್ಕೆ ಬಂದಿದ್ದಾರೆ. ಹೌದು, ನಮ್ಮನ್ನು ಮರಣದಿಂದ ತಪ್ಪಿಸುವುದಕ್ಕೆ, ಕೇಡಿಂದ ತಪ್ಪಿಸುವುದಕ್ಕೆ, ನರಕದ ಬೆಂಕಿಯ ಕೆರೆಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಬೇಕಾದ್ರೆ ದೇವರ ಬಳಿಯಲ್ಲಿ ನಾವೇನು ಮಾಡಬೇಕಾಗಿದೆ? ಮೊರೆ ಇಡಬೇಕಾಗಿದೆ, ದೇವರ ಬಳಿಗೆ ಬರಬೇಕಾಗಿದೆ. ಹೌದು ಪ್ರಿಯರಾದ ದೇವಜನರೇ, ಅದು ಮಾತ್ರವಲ್ಲ, ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಶಾಯ 53:10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಅದೇನೆಂಬುದಾಗಿ ನಾವು ನೋಡುವುದಾದರೆ ಈ ವಾಕ್ಯದಲ್ಲಿ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನನ್ನು ವ್ಯಾಧಿಯಿಂದ ಬಾಧಿಸಿ ಹಿಂಗೆಂದುಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿ ಆಗುವನು. ಹೌದು ಪ್ರಿಯರಾದವರೇ, ಯೇಸು ಕ್ರಿಸ್ತನು ಪ್ರಾಣ ಕೊಡುವುದು ಕಾರಣ ಏನೆಂದರೆ, ಈ ಲೋಕದಲ್ಲಿ ನಾವು ಮರಣದಲ್ಲಿದ್ದೀವಿ, ಭಯದಲ್ಲಿದ್ದೀವಿ, ರೋಗದಲ್ಲಿದ್ದೀವಿ, ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನು ನಮಗೆ ಬರಬೇಕಾದ ಮರಣವನ್ನು ಅವರೇ ಹೊಂದಿಕೊಂಡರು, ನಮಗೆ ಬರಬೇಕಾದ ಶಿಕ್ಷೆಯನ್ನು ಅವರೇ ಹೊತ್ತುಕೊಂಡರು, ನಮಗೆ ಬರಬೇಕಾದಂಥ ಶಾಪಗಳನ್ನು ಅವರೇ ಹೊತ್ತುಕೊಂಡರು, ನಮ್ಮನ್ನು ಬಿಡುಗಡೆ ಮಾಡಿದ್ರು. ಹೌದು ಪ್ರಿಯನಾದ ದೇವಜನರೇ, ಈ ದಿನದಲ್ಲಿ ನಾವು ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ನನ್ನ ದೇವರೇ ಯಾಕೆ ಕೈ ಬಿಟ್ಟೆ ಎಂಬುದಾಗಿ ನೀವು ಸಹ ಒಂದು ವೇಳೆ ನಿಮ್ಮ ಕಷ್ಟಗಳು ಬಂದಾಗ, ಕಣ್ಣೀರು ಬಂದಾಗ, ವ್ಯಾಧಿ ಬಂದಾಗ, ಆಪತ್ತು ಬಂದಾಗ, ವೈದ್ಯರು ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ಇರುವಾಗ ನೀವು ಈ ಒಂದು ಮಾತು ಹೇಳಬಹುದು, ಇದೇ ಮಾತನ್ನು. ಆದರೆ ದೇವರು ಏನು ಹೇಳ್ತಾರೆ ಗೊತ್ತಾ? ನಿನ್ನ ಪಾಪ ಇದ್ದರೆ, ನಿನ್ನಲ್ಲಿ ಶಾಪ ಇದ್ದರೆ, ಅಪರಾಧ ಇದ್ದರೆ ಖಂಡಿತವಾಗಿ
ಅವರು ಕೈ ಬಿಡುವರಾಗಿದ್ದಾರೆ. ಯಾರೇ ಆಗಿರಲಿ, ಯೇಸು ಕ್ರಿಸ್ತನು ತಂದೆಯಾದ ದೇವರು ಯೇಸುವನ್ನು ಕೈ ಬಿಟ್ಟಿದ್ದರಿಂದ ನಿಮ್ಮ ಮನುಷ್ಯ ಕುಲದ ಜನರನ್ನು ಕೈ ಹಿಡಿದುಕೊಂಡರು. ಹೌದು ಪ್ರಿಯರೇ, ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಯೇಸು ಕ್ರಿಸ್ತನ ಕೈ ಹಿಡಿಯುವುದಕ್ಕೂ, ರಕ್ಷಿಸುವುದಕ್ಕೂ, ಅಪಾಯದಿಂದ ತಪ್ಪಿಸುವುದಕ್ಕೂ, ಶೋಧನೆಯಿಂದ ಬಿಡಿಸುವುದಕ್ಕೂ, ಮರಣದಿಂದ ನಿನ್ನನ್ನು ತಪ್ಪಿಸಿ ಕಾಪಾಡುವುದಕ್ಕೂ, ಬರುವಂಥ ಎಲ್ಲ ಕೇಡುಗಳಿಂದ ನಿಮ್ಮನ್ನು ತಪ್ಪಿಸಿ ರಕ್ಷಿಸುವುದಕ್ಕೂ ಯೇಸು ಶಕ್ತನಾಗಿದ್ದಾರೆ. ಹೌದು ಪ್ರಿಯರಾದವರೇ, ಯೇಸು ಕ್ರಿಸ್ತನು ನುಡಿದ ಅಮೂಲ್ಯವಾದ ಮಾತು ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಈ ಅಮೂಲ್ಯವಾದ ಮಾತನ್ನು ನಾವು ಕೈಗೊಳ್ಳಬೇಕಾಗಿದೆ. ದೇವರು ಹೇಳ್ತಾ ಇದ್ದಾರೆ, ಹೌದು, ಈ 4ನೇ ಮಾತು ಅದ್ಭುತವಾದ ಮಾತಾಗಿದೆ. ಹೌದು ಪ್ರಿಯರೇ, ದೇವಜನರೇ, ಯೇಸು ಕ್ರಿಸ್ತನು ಹೇಳಿದ ಮಾತು, ನನ್ನ ದೇವರೇ ಯಾಕೆ ನೀನು ಕೈ ಬಿಟ್ಟಿದ್ದಿ? ಹೌದು, ತಂದೆಯಾದ ದೇವರು ಕೈ ಬಿಡಲಿಲ್ಲ. ಆದರೆ ನಮ್ಮ ಪಾಪವನ್ನು ಹೊತ್ಕೊಳ್ಳೋಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಈ ದಿನದಲ್ಲಿ ಅನೇಕರಿಗೆ ಪಾಪ ಹೆಚ್ಚಾಗ್ತಾ ಇದ್ದಾಗ ಅವ್ರಿಗೆ ಒಂದು ಯೋಚನೆ ಬರ್ತದೆ, ಮರಣದ ಯೋಚನೆ, ಸಾಯುವ ಯೋಚನೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ. ಅದರಿಂದ ಆ ಯೋಚನೆಯಿಂದ ನೀವು ಬಿಡುಗಡೆ ಹೊಂದಬೇಕಾದರೆ ಯೇಸು ಕ್ರಿಸ್ತನು ಮಾತ್ರವೇ ನಿಮ್ಮನ್ನು ಈ ಮರಣದಿಂದ ಬಿಡಿಸಲಿ, ತಪ್ಪಿಸಿ ಕಾಪಾಡಲು ಆತನು ಶಕ್ತನಾಗಿದ್ದಾರೆ. ಅದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. 1 ನಿಮಿಷ ಕಣ್ಗಳನ್ನು ಮುಚ್ಚಿಕೊಳ್ಳಿ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ, ಹೌದು ಸ್ವಾಮಿ, ಯೇಸು ಕ್ರಿಸ್ತನು ನುಡಿದ ಅದ್ಭುತವಾದ ಮಾತು, ಪಾಪ ಇದ್ದರೆ ಖಂಡಿತವಾಗಿ ಎಲ್ಲರನ್ನು ಕೈ ಬಿಡುತ್ತಾರೆ. ಪಾಪವನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಳ್ಳುವಾಗ ಮತ್ತೆ ದೇವರು ಕೈ ಹಿಡಿಯುತ್ತಾರೆ. ಒಬ್ಬನು ಪಾಪದಿಂದ ಎಲ್ಲರೂ ಲೋಕವೇ ಪಾಪದಲ್ಲಿ ಮುಳುಗಿ ಹೋಯಿತು. ಆದರೆ ಯೇಸು ಕ್ರಿಸ್ತನ ತ್ಯಾಗದ ಮೂಲಕ ಇಡೀ ಲೋಕಕ್ಕೆ ರಕ್ಷಣೆ ಉಂಟಾಯಿತು. ಹೌದು ಸ್ವಾಮಿ, ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುವ, ವಿಡಿಯೋವನ್ನು ನೋಡುವಂಥ ಪ್ರತಿಯೊಬ್ಬರನ್ನು ಯೇಸು ನಾಮದಲ್ಲಿ ಎಂಥ ಒಂದು ರೋಗ ವ್ಯಾಧಿ ಇರಬಹುದು, ಮರಣದ ಛಾಯೆ ಇರಬಹುದು, ನಾನಾ ವಿಧ ಹೆದರಿಕೆ ಇರಬಹುದು, ನಾನಾ ವಿಧವಾದ ಕೇಡು ಗಂಡಾಂತರಗಳು ಇರಬಹುದು, ಅನೇಕ ವಿಧವಾದಂತಹ ಒಂದು ಹೆದರಿಕೆ ಇರಬಹುದು. ಹೌದು ಸ್ವಾಮಿ, ಕೈ ಬಿಡಲ್ಪಟ್ಟ ಸ್ಥಿತಿ ಇರಬಹುದು. ಈ ದಿನದಲ್ಲಿ ಇದು ವಾಕ್ಯ ಕೇಳುವಾಗ ದೇವರೇ, ನೀನು ಪ್ರತಿಯೊಬ್ಬರ ಕೈ ಹಿಡಿದು ರಕ್ಷಿಸಿ ಕಾಪಾಡುವ ದೇವರಾಗಿದ್ದೀಯ. ಈ ವಾಕ್ಯವನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಆಶೀರ್ವಾದವಾಗಿ ಪ್ರತಿಯೊಬ್ಬರು ನಿನ್ನ ಕೈ ಹಿಡಿದು ನಿನ್ನ ಆಶೀರ್ವಾದ ನೆಲೆಗೊಳ್ಳುವಂತೆ ನಾನು ಪ್ರಾರ್ಥಿಸ್ತೇನೆ. ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹೌದು ಪ್ರಿಯರಾದ ದೇವಜನರೇ, ದೇವರು ನಿಮಗೆ ನಿಜವಾಗಿಯೂ ನಿಮ್ಮನ್ನೆಲ್ಲ ವಿಧವಾದ ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಿಂದ ನಿಮ್ಮನ್ನು ಬಿಡಿಸಿ ಕಾಪಾಡೋಕ್ಕೆ ಆತನ ಶಕ್ತನಾಗಿದ್ದಾರೆ. ಆತನ ಮೇಲೆ ನಂಬಿಕೆ ಇಡ್ರಿ, ವಿಶ್ವಾಸ ಇಡ್ರಿ, ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಅನೇಕ ವಿಡಿಯೋಗಳನ್ನು ನಿಮಗೆ ನೀವು ನೋಡಬೇಕಾದರೆ ಇನ್ನೂ ಅನೇಕರಿಗೆ ಈ ಒಂದು ವಿಡಿಯೋವನ್ನು ಕಳಿಸ್ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಕುಟುಂಬವನ್ನು ಆಶೀರ್ವದಿಸಲಿ. ಆಮೆನ್.